ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಇವತ್ತಿನ ಮಂಡೇ ನೈಟ್ ರಾ ಕೂಡ ಮುಗ್ದಿದೆ. ಅಂಡ್ ನಾನು ಮೊದಲೇ ಹೇಳಿದ್ದೆ ಮಂಡೇ ನೈಟ್ ರಾ ಇನ್ ಮುಂದೆ ನಮಗೆ ಟಿವಿಯಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ ಅಂತ. ಆದ್ರೂ ಕೂಡ ಕಮೆಂಟ್ ಮಾಡ್ತಾ ಇದ್ರಿ ಬ್ರೋ ಟಿವಿಯಲ್ಲಿ ಬರ್ತಾ ಇಲ್ಲ ಅಂತ. ಗೈಸ್, ಮಂಡೇ ನೈಟ್ ರಾ ಪೂರ್ತಿ ನೆಟ್ಫ್ಲಿಕ್ಸ್ಗೆ ಮೂವ್ ಆನ್ ಆಗಿದೆ. ಅದನ್ನ ನೀವು ನೋಡಬೇಕು ಅಂದ್ರೆ ನೆಟ್ಫ್ಲಿಕ್ಸ್ ಸಬ್ಸ್ಕ್ರಿಪ್ಷನ್ ನ ಪರ್ಚೇಸ್ ಮಾಡ್ಕೋಬೇಕು. ಅಷ್ಟೊಂದು ದುಡ್ಡಿಲ್ಲ ಅಂದ್ರೆ ನನ್ನ ಇನ್ಸ್ಟಾಗ್ರಾಮ್ಗೆ ಬಂದು ನನ್ನ ಬಯೋಲಿ ಚೆಕ್ ಮಾಡಿ ಒಂದು ಲಿಂಕ್ ನ ಕೊಟ್ಟಿದ್ದೀನಿ. ಆ ಒಂದು ಲಿಂಕ್ ನ ಯಾವ ರೀತಿ ಓಪನ್ ಮಾಡೋದು ಅಂತ ಇವತ್ತು ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಅದನ್ನ ನೀವು ನೋಡಿಕೊಂಡು ಪ್ರತಿ ಡಬ್ಲ್ಯೂ ಶೋಗೂ ಕೂಡ ಫಾಲೋ ಮಾಡಿದ್ರೆ ನೀವು ಮಂಡೇ ನೈಟ್ ರಾ, ಸ್ಮ್ಯಾಕ್ ಡೌನ್ ಹಾಗೆ ರಸಲ್ ಮೇನಿಯನ್ನು ಕೂಡ ಫ್ರೀ ಆಗಿ ನೋಡಬಹುದು. ಸೊ ಏನೇನಾಯ್ತು ಇವತ್ತಿನ ಮಂಡೇ ನೈಟ್ ರೋಲಿ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ಆಡಮ್ ಪಿಯರ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಆಡಮ್ ಪಿಯರ್ಸ್ ಅವರು ಒಂದು ಕಾಂಟ್ರಾಕ್ಟ್ ನ ಇಟ್ಕೊಂಡು ಬಂದಿರ್ತಾರೆ. ಅಂಡ್ ಅವರು ಹೇಳ್ತಾರೆ, ಸೊ ಇವತ್ತು ನಾನು ವಿಮೆನ್ಸ್ ಚಾಂಪಿಯನ್ಶಿಪ್ ನ ರಸಲ್ ಮೇನಿಯಾ ಮ್ಯಾಚ್ ನ ಅಡ್ರೆಸ್ ಮಾಡೋದಕ್ಕೆ ಬಂದಿದ್ದೀನಿ. ನಾನು ಒಂದು ಚಿಕ್ಕ ಮಿಸ್ಟೇಕ್ ನ ಮಾಡಿದೆ. ರಿಯಾ ರಿಪ್ಲಿ ಹಾಗೆ ಯುಎಸ್ಕೆ ಅವರ ಮ್ಯಾಚ್ ಅಲ್ಲಿ ಬಿಯಾಂಕಾ ಬ್ಲೇರ್ ಅವ್ರನ್ನ ರೆಫ್ರಿ ಆಗಿ ಬುಕ್ ಮಾಡಬಾರ್ದಾಗಿತ್ತು, ಯಾಕಂದ್ರೆ ಅದು ಒಂದು ತಪ್ಪು ನಿರ್ಧಾರ. ಸೊ ಹಾಗಾಗಿ ನಾನು ಇವತ್ತು ಎಲ್ಲಾ ತಪ್ಪು ನಿರ್ಧಾರನು ಕೂಡ ಸರಿ ಮಾಡ್ತೀನಿ ಅಂತ ನಮ್ಮ ಆಡಮ್ ಪಿಯರ್ಸ್ ಅವರು ಎಲ್ಲರನ್ನು ಕೂಡ ಇಂಟ್ರೊಡ್ಯೂಸ್ ಮಾಡ್ತಾರೆ. ಯುಎಸ್ಕೆ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ, ಹಾಗೆ ಬಿಯಾಂಕಾ ಬ್ಲೇರ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅಂಡ್ ನಮ್ಮ ರಿಯಾ ರಿಪ್ಲಿ ಅವ್ರನ್ನು ಕೂಡ ಆಡಮ್ ಪಿಯರ್ಸ್ ಅವರು ಇಂಟ್ರೊಡ್ಯೂಸ್ ಮಾಡ್ತಾರೆ. ಬಟ್ ನಮ್ಮ ರಿಯಾ ರಿಪ್ಲಿ ಅವ್ರನ್ನ ರೆಪ್ರೆಸೆಂಟಿಂಗ್ ಜಡ್ಜ್ಮೆಂಟ್ ಡೇ ಅಂತ ಕರೆದು ಬಿಡ್ತಾರೆ. ನಾನು ಅವಾಗ ಇದೇನ್ ಗುರು ಜಡ್ಜ್ಮೆಂಟ್ ಡೇ ಇದ್ದಾರ ರಿಯಾ ರಿಪ್ಲಿ ಅಂತ ಅನ್ಕೋಬಿಟ್ಟೆ. ಅದು ಫಂಬಲ್ ಆಗಿದೆ ನಮ್ಮ ಆಡಮ್ ಪಿಯರ್ಸ್ ಅವರ ಕೈಯಿಂದ. ಅಂಡ್ ಇವ್ರು 3 ಜನನು ಕೂಡ ಬರ್ತಾರೆ. ನಮ್ಮ ಆಡಮ್ ಪಿಯರ್ಸ್ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ, ನಾನು ತುಂಬಾ ದಿನದಿಂದ ನೋಡ್ತಾ ಇದ್ದೀನಿ ಈ ಒಂದು ಕಥೆನ ನಿಮ್ ಕೈಯಲ್ಲಿ ಹ್ಯಾಂಡಲ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಸೊ ನಾನೇ ಒಂದು ಫೈನಲ್ ನಿರ್ಧಾರಕ್ಕೆ ಬಂದಿದ್ದೀನಿ. ಆ ನಿರ್ಧಾರ ಏನಪ್ಪಾ ಅಂದ್ರೆ ಯುಎಸ್ಕೆ ಅವರು ತನ್ನ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ಶಿಪ್ ನ ರಸಲ್ ಮೇನಿಯಾದಲ್ಲಿ ಬಿಯಾಂಕಾ ಬ್ಲೇರ್ ಅಂಡ್ ರಿಯಾ ರಿಪ್ಲಿ ಈ ಇಬ್ಬರು ಮೇಲೂ ಕೂಡ ಡಿಫೆಂಡ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ರಸಲ್ ಮೇನಿಯಾದಲ್ಲಿ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ಶಿಪ್ ಗೆ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಅದಕ್ಕೋಸ್ಕರನೇ ಈ ಒಂದು ಕಾಂಟ್ರಾಕ್ಟ್ ಈಗ ಈ 3 ಜನನು ಕೂಡ ಈ ಒಂದು ಕಾಂಟ್ರಾಕ್ಟ್ ಗೆ ಸೈನ್ ಮಾಡಿ ಅಂತ ನಮ್ಮ ಆಡಮ್ ಪಿಯರ್ಸ್ ಅವರು ಹೇಳ್ತಾರೆ. ಅಂಡ್ ಆಗ ನಮ್ಮ ಬಿಯಾಂಕಾ ಬ್ಲೇರ್ ಅವರು ಮೈಕ್ ನ ತಗೊಂಡು, ಆಡಮ್ ಪಿಯರ್ಸ್ ನೀನು ಏನೇನ್ ಹೇಳಿದ್ದೋ ಅದನ್ನೆಲ್ಲದನ್ನು ಕೂಡ ನಾನು ಮಾಡಿದ್ದೀನಿ. ನನಗೆ ರಸಲ್ ಮೇನಿಯಾದಲ್ಲಿ ಚಾನ್ಸ್ ಸಿಗಬೇಕು ಅಂದ್ರೆ ಎಲಿಮಿನೇಷನ್ ಚೇಂಬರ್ ನ ಗೆಲ್ಲಬೇಕು ಅಂದೆ. ಅದೇ ರೀತಿ ನಾನು ಎಲಿಮಿನೇಷನ್ ಚೇಂಬರ್ ಗೆ ಹೋದೆ. ನನ್ನ ಇಬ್ಬರು ಬೆಸ್ಟ್ ಫ್ರೆಂಡ್ಸ್ ಗಳು ಅಲ್ಲಿ ಕಿತ್ತಾಡ್ತಾ ಇದ್ರು ಕೂಡ ಅದರಿಂದ ನಾನು ಹೊರಗಡೆ ಬಂದು ಎಲಿಮಿನೇಷನ್ ಚೇಂಬರ್ ನ ಗೆದ್ದೆ. ಅದಾದ್ಮೇಲೆ ನೀನು ಸ್ಪೆಷಲ್ ಗೆಸ್ಟ್ ರೆಫ್ರಿ ಆಗಿ ಒಂದೇ, ಅದನ್ನು ಕೂಡ ನಾನು ಮಾಡಿದೆ. ನಾನು ಎಲ್ಲದನ್ನೂ ಕೂಡ ಮಾಡಿದ್ದೀನಿ. ಬಟ್ ರಿಯಾ ರಿಪ್ಲಿ ಸುಮ್ಮನೆ ನಡ್ಕೊಂಡು ಬಂದು ನಮ್ಮ ಚಾಂಪಿಯನ್ಶಿಪ್ ಮ್ಯಾಚ್ ಒಳಗಡೆ ಆಡ್ ಆಗ್ತಾ ಇದ್ದಾಳೆ. ಆದ್ರೂ ಕೂಡ ನನಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ, ನಾನು ತೋರಿಸ್ತೀನಿ ನನಗೆ ರಿಯಾ ರಿಪ್ಲಿ ಕಂಡ್ರೆ ಭಯ ಇಲ್ಲ ಅಂತ. ಸೊ ನಾನು ಈ ಒಂದು ಕಾಂಟ್ರಾಕ್ಟ್ ನ ಸೈನ್ ಮಾಡ್ತೀನಿ ಅಂತ ನಮ್ಮ ಬಿಯಾಂಕಾ ಬ್ಲೇರ್ ಅವರು ಆ ಒಂದು ಕಾಂಟ್ರಾಕ್ಟ್ ನ ಸೈನ್ ಮಾಡ್ತಾರೆ. ನಮ್ಮ ರಿಯಾ ರಿಪ್ಲಿ ಅವರು ಇನ್ನೇನು ಮಾತಾಡೋದಕ್ಕೆ ಹೋಗ್ತಾರೆ. ಆಗ ನಮ್ಮ ಬಿಯಾಂಕಾ ಬ್ಲೇರ್ ಅವರು, ನೀನೇನು ಮಾತಾಡಬೇಡ, ನಿನಗೆ ಬೇಕಾಗಿರೋದು ಸಿಕ್ಕಿದೆಯಲ್ವಾ, ಸೊ ಸುಮ್ಮನೆ ಈ ಒಂದು ಕಾಂಟ್ರಾಕ್ಟ್ ನ ಸೈನ್ ಮಾಡು ಅಂತ ರಿಯಾ ರಿಪ್ಲಿ ಅವರಿಗೆ ಕಾಂಟ್ರಾಕ್ಟ್ ನ ಕೊಡ್ತಾರೆ. ಅಂಡ್ ನಮ್ಮ ರಿಯಾ ರಿಪ್ಲಿ ಅವರು ಕೂಡ ಆ ಒಂದು ಕಾಂಟ್ರಾಕ್ಟ್ ನ ಸೈನ್ ಮಾಡ್ತಾರೆ. ಅಂಡ್ ಆಗ ನಮ್ಮ ಯುಎಸ್ಕೆ ಅವರು ಏನೋ ಒಂದು ವಿಚಾರನ ಮಾತಾಡೋದಕ್ಕೆ ಬರ್ತಾರೆ. ಬಟ್ ನಮ್ಮ ರಿಯಾ ರಿಪ್ಲಿ ಹಾಗೆ ಬಿಯಾಂಕಾ ಬ್ಲೇರ್ ಅವರು ಸೇರ್ಕೊಂಡು ಅವ್ರ ಬಾಯನ್ನ ಮುಚ್ಚಿಸ್ತಾರೆ ಅಂತಾನೆ ಹೇಳ್ಬಹುದು. ಇದರಿಂದ ನಮ್ಮ ಯುಎಸ್ಕೆ ಅವರಿಗೆ ಕೋಪ ಬರುತ್ತೆ. ಇವರಿಬ್ರು ಕೂಡ ನನ್ನನ್ನ ಇಗ್ನೋರ್ ಮಾಡ್ತಾ ಇದಾರಲ್ಲ, ನನ್ನನ್ನ ಲೆಕ್ಕಕ್ಕೆ ತಗೋತಾ ಇಲ್ವಲ್ಲ ಅಂತ ಅವರು ಕೂಡ ಕಾಂಟ್ರಾಕ್ಟ್ ನ ಸೈನ್ ಮಾಡಿ ರಿಂಗ್ ಇಂದ ಹೊರಗಡೆ ಹೋಗೋ ರೀತಿ ಡೌ ಮಾಡಿ ಸೀದಾ ಒಂದು ಮಿಸೈಲ್ ಡ್ರಾಪ್ ಕಿಕ್ ನ ಕನೆಕ್ಟ್ ಮಾಡಿಬಿಡ್ತಾರೆ. ಅಂಡ್ ತನ್ನ ಚಾಂಪಿಯನ್ಶಿಪ್ ನ ಇಟ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಸೊ ಮ್ಯಾಚ್ ಸೆಟ್ ಆಗಿದೆ. ರಸಲ್ ಮೇನಿಯಾಗೆ ವಿಮೆನ್ಸ್ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ಶಿಪ್ ಗೆ ರಿಯಾ ರಿಪ್ಲಿ, ಯುಎಸ್ಕೆ ಹಾಗೆ ಬಿಯಾಂಕಾ ಬ್ಲೇರ್ ಅವರ ನಡುವೆ ಟ್ರಿಪಲ್ ಥ್ರೆಡ್ ಕ್ಲಾಸಿಕ್ ಮ್ಯಾಚ್. ಇದಾದ್ಮೇಲೆ ನಮಗೆ ಬೇಲಿ ಹಾಗೆ ಲೈರಾ ವಾಲ್ಕೈರ್ ಅವರ ನಡುವೆ ವಿಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಅದ್ಭುತವಾಗಿತ್ತು. ಅಂಡ್ ನಮ್ಮ ಲೈರಾ ವಾಲ್ಕೈರ್ ಹಾಗೆ ಬೇಲಿ ಅವರ ಕಡೆಯಿಂದ ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಕೂಡ ನಮಗೆ ನೋಡೋದಕ್ಕೆ ಸಿಕ್ತು. ಅಂಡ್ ಈ ಒಂದು ಮ್ಯಾಚ್ ನ ರಿಸಲ್ಟ್ ಇನ್ನೂ ಕೂಡ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಯಾಕಂದ್ರೆ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಬೇಲಿ ಅವರು ಸೋತ್ರು ಕೂಡ ಸಿಕ್ಕಾಪಟ್ಟೆ ವೀಕ್ ಆಗಿ ಅವರು ಕಾಣಿಸೋದಿಲ್ಲ. ಎಂಡಿಂಗ್ ಅಲ್ಲಿ ನಮ್ಮ ಲೈರಾ ವಾಲ್ಕೈರ್ ಅವರು ಒಂದ್ ರೀತಿ ರೋಲ್ ಅಪ್ ಮಾಡೋದ್ರ ಮುಖಾಂತರ ಬೇಲಿ ಅವ್ರನ್ನ ಪಿನ್ ಮಾಡಿ ತಮ್ಮ ವಿಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮಗೆ ಜಡ್ಜ್ಮೆಂಟ್ ಡೇ ಅವರು ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಡಬ್ಲ್ಯೂ ಅವರು ಒಂದು ಮ್ಯಾಚ್ ನು ಕೂಡ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿರ್ತಾರೆ. ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ರಸಲ್ ಮೇನಿಯಾದಲ್ಲಿ ಫ್ಯಾಟಲ್ 4-ವೇ ಮ್ಯಾಚ್ ಪೆಂಟಾ ವರ್ಸಸ್ ಬ್ರಾನ್ ಬ್ರೇಕರ್ ವರ್ಸಸ್ ಫಿನ್ ಬ್ಯಾಲರ್ ಹಾಗೆ ಡೊಮಿನಿಕ್ ಮಿಸ್ಟೀರಿಯೋ ಅವರ ನಡುವೆ. ಈ ವಿಚಾರದ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಫಿನ್ ಬ್ಯಾಲರ್ ಅವರು ಬಂದು, ಡೊಮಿನಿಕ್ ನೀನು ಕೂಡ ಆ ಒಂದು ಮ್ಯಾಚ್ ಅಲ್ಲಿ ಇದೆಯಾ ಅಂದ್ರೆ ನಿನಗೂ ಕೂಡ ಚಾಂಪಿಯನ್ಶಿಪ್ ಬಗ್ಗೆ ಆಕರ್ಷಣೆ ಇದೆಯಾ ಅಂತ ಕೇಳಬೇಕಾದ್ರೆ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಕೂಡ ಮಾತಾಡ್ತಾ
ಇರ್ತಾರೆ. ಅಂಡ್ ಆಗ ನಮ್ಮ ಲಿವ್ ಮಾರ್ಗನ್ ಅವರು ಬಂದು ನಾನೇ ಡಾಮಿನಿಕ್ ಮಿಸ್ಟೀರಿಯೋ ಅವ್ರನ್ನ ಆ ಒಂದು ಮ್ಯಾಚ್ಗೆ ಸೇರಿಸೋದಕ್ಕೆ ಹೇಳಿದ್ದು. ಯಾಕಂದ್ರೆ ಒಬ್ಬ ಮೆಂಬರ್ ಇರೋದಕ್ಕಿಂತ ಇಬ್ರು ಇದ್ರೆ ಆ ಒಂದು ಮ್ಯಾಚ್ ಅಲ್ಲಿ ಜಡ್ಜ್ಮೆಂಟ್ ಡೇ ಗೆಲ್ಲೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಫಿನ್ ಬ್ಯಾಲರ್ ಅವರು ಡಾಮಿನಿಕ್ ನೀನೊಬ್ಬ ಅಪ್ರಯೋಜಕ, ನಿನ್ ಕೈಯಲ್ಲಿ ಏನೂ ಆಗೋದಿಲ್ಲ ಹಾಗೆ ಹೀಗೆ ಅಂತ ಎಲ್ಲರೂ ಕೂಡ ಅನ್ಕೊಂಡಿದ್ದಾರೆ. ಬಟ್ ನೀನು ಅದನ್ನ ಈಗ ರಾಂಗ್ ಆಗಿ ಪ್ರೂವ್ ಮಾಡಬೇಕು. ಯಾಕಂದ್ರೆ ನೀನು ಇವತ್ತು ಪೆಂಟಾ ಅವ್ರನ್ನ ಕ್ಲೀನ್ ಆಗಿ ಒಬ್ನೇ ಸೋಲಿಸಬೇಕು, ನಾನು ನಿನ್ನ ಹೆಲ್ಪಿಗೆ ಬರೋದಿಲ್ಲ ಅಂತ ಹೇಳ್ತಾರೆ. ಏನೇ ಆಗ್ಲಿ ಗೈಸ್, ನಮ್ಮ ಡಾಮಿನಿಕ್ ಮಿಸ್ಟೀರಿಯೋ ಅವರು ಆ ಒಂದು ಫ್ಯಾಟಲ್ 4-ವೇ ಮ್ಯಾಚ್ ಅಲ್ಲಿ ಇರೋದು ಎಲ್ಲೋ ನಮ್ಮ ಫಿನ್ ಬ್ಯಾಲರ್ ಅವರಿಗೆ ಇಷ್ಟ ಇಲ್ಲ, ಆದ್ರೂ ಕೂಡ ಅವರು ಇಷ್ಟ ಇದೆ ಅಂತ ತೋರಿಸ್ಕೊತಾ ಇದ್ದಾರೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮಗೆ ಎಜೆ ಸ್ಟೈಲ್ ಅವರ ಇಂಟರ್ವ್ಯೂ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಅಂಡ್ ಅಲ್ಲಿಗೆ ನಮ್ಮ ಕೇರಿಯನ್ ಕ್ರಾಸ್ ಅವರು ಬರ್ತಾರೆ. ಲಿಟ್ರಲಿ ನಮ್ಮ ಕೇರಿಯನ್ ಕ್ರಾಸ್ ಅವ್ರನ್ನ ಡಬ್ಲ್ಯೂ ಅವರು ಏನ್ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಕೇರಿಯನ್ ಕ್ರಾಸ್ ಅವರು ಬರ್ತಾರೆ, ಎಜೆ ನೀನು ಗೆಲ್ಲಲೇಬೇಕು, ನೀನು ಗೆದ್ದೇ ಗೆಲ್ತೀಯ ಹಾಗೆ ಹೀಗೆ ಅನ್ಬಿಡ್ತಾರೆ. ಅದಕ್ಕೆ ನಮ್ಮ ಎಜೆ ಸ್ಟೈಲ್ ಅವರು ನಾನು ಗೆಲ್ತೀನಿ ಅಂಡ್ ಅದನ್ನ ನಿನಗೆ ತೋರಿಸ್ತೀನಿ ಯಾವ ರೀತಿ ಗೆಲ್ತೀನಿ ಅಂತ, ಯಾಕಂದ್ರೆ ಮುಂದಿನ ವಾರ ನಾನು ನಿನ್ ಮೇಲೆ ಮ್ಯಾಚ್ ಆಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಕೇರಿಯನ್ ಕ್ರಾಸ್ ಅವರು ಏನ್ ಮಾಡ್ತಾ ಇದ್ದಾರೆ ಡಬ್ಲ್ಯೂ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಇದಾದ್ಮೇಲೆ ನಮಗೊಂದು 6-man ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. LWO ಅಂಡ್ ಡ್ರ್ಯಾಗನ್ ಲೀ ವರ್ಸಸ್ ಗ್ರಾಂಡೆ ಅಮೆರಿಕಾನೋ ಹಾಗೆ ಕ್ರೀಡ್ ಬ್ರದರ್ಸ್ ಅವರ ನಡುವೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಗಾಯ್ಸ್, ಹೈ ಫ್ಲೈಯಿಂಗ್ ಮೂವ್ಸ್ಗಳು ಯಾರ್ಯಾರಿಗೆ ಇಷ್ಟ ಆಗುತ್ತೋ ಅವರೆಲ್ಲರೂ ಕೂಡ ಈ ಒಂದು ಮ್ಯಾಚ್ ನ ಹೋಗಿ ನೋಡಿ. ಯಾಕಂದ್ರೆ ಅಷ್ಟು ಅದ್ಭುತವಾದ ಹೈ ಫ್ಲೈಯಿಂಗ್ ಮೂವ್ಸ್ ನ ಇವತ್ತು ನಮ್ಮ LWO ಅವರು ಪರ್ಫಾರ್ಮ್ ಮಾಡಿದ್ರು. ಲಿಟ್ರಲಿ ಆಸಮ್ ಆಗಿತ್ತು ಅಂತಾನೆ ಹೇಳ್ಬಹುದು. ಅಂಡ್ ಈ ಒಂದು ಮ್ಯಾಚ್ ಕೂಡ ಅಷ್ಟೇ ಅದ್ಭುತವಾಗಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ರಿಂಗ್ ಸೈಡ್ ಅಲ್ಲಿ ನಮ್ಮ ರೇ ಮಿಸ್ಟೀರಿಯೋ ಅವರು ಕೂಡ ಇರ್ತಾರೆ. ಎಂಡಿಂಗ್ ಮೂಮೆಂಟ್ ಅಲ್ಲಿ ನಮ್ಮ ರೆಫ್ರಿ ನೋಡದೇ ಇರೋ ಟೈಮ್ ಅಲ್ಲಿ ಐವಿ ನೈಲ್ ಅವರು ಗ್ರಾಂಡೆ ಅಮೆರಿಕಾನೋ ಅವರಿಗೆ ಒಂದು ಸ್ಟೀಲ್ ಪ್ಲೇಟ್ ನ ಕೊಡ್ತಾರೆ. ಅಂಡ್ ಆ ಒಂದು ಸ್ಟೀಲ್ ಪ್ಲೇಟ್ ನ ನಮ್ಮ ಗ್ರಾಂಡೆ ಅಮೆರಿಕಾನೋ ಅವರು ತನ್ನ ಮಾಸ್ಕ್ ಒಳಗಡೆ ಬಚ್ಚಿಟ್ಕೋತಾರೆ. ಅಂಡ್ ಅದನ್ನ ರೆಫ್ರಿ ನೋಡೋದಿಲ್ಲ, ಬಟ್ ಅಲ್ಲಿಗೆ ರೇ ಮಿಸ್ಟೀರಿಯೋ ಅವರು ನೋಡ್ತಾರೆ. ರೇ ಮಿಸ್ಟೀರಿಯೋ ಅವರು ಬಂದು ಹೇಳ್ತಾ ಇರ್ತಾರೆ ನೀನೇನೋ ಇಟ್ಕೊಂಡೆ ಅಂತ. ಬಟ್ ಗ್ರಾಂಡೆ ಅಮೆರಿಕಾ ಅವರು ರೇ ಮಿಸ್ಟೀರಿಯೋ ಅವರಿಗೆ ಒಂದು ಹೆಡ್ ಬಟ್ ನ ಕನೆಕ್ಟ್ ಮಾಡ್ತಾರೆ. ಅದಾದ್ಮೇಲೆ ಡ್ರ್ಯಾಗನ್ ಲೀ ಅವ್ರಿಗೂ ಕೂಡ ಟಾಪ್ ರೋಪ್ ಮೇಲಿಂದ ಹೆಡ್ ಬಟ್ ನ ಕನೆಕ್ಟ್ ಮಾಡಿ ಅವ್ರನ್ನ ಕೆಳಗಡೆ ಬೀಳಿಸಿ ಫ್ಲೈಯಿಂಗ್ ಹೆಡ್ ಬಟ್ ನ ಕನೆಕ್ಟ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಗ್ರಾಂಡೆ ಅಮೆರಿಕಾನೋ ಹಾಗೆ ನಮ್ಮ ಕ್ರೀಡ್ ಬ್ರದರ್ಸ್ ಅವರು ವಿನ್ ಆಗಿದ್ದಾರೆ. ಸೊ ಇವರು ವಿನ್ ಆಗಿ ಸೆಲೆಬ್ರೇಟ್ ಮಾಡಬೇಕಾದ್ರೆ ನಮ್ಮ ರೇ ಮಿಸ್ಟೀರಿಯೋ ಅವರು ಹೇಳ್ತಾ ಇರ್ತಾರೆ ಅವನು ತಲೆಯಲ್ಲಿ ಒಂದು ಸ್ಟೀಲ್ ಪ್ಲೇಟ್ ನ ಇಟ್ಕೊಂಡಿದ್ದ ಅಂತ. ಬಟ್ ರೆಫ್ರಿ ಅದನ್ನ ನೋಡಿರೋದಿಲ್ಲ. ಈ ಒಂದು ಮ್ಯಾಚ್ ಅಲ್ಲಿ ಇನ್ನ ಒಂದು ವಿಚಾರ ಏನಪ್ಪಾ ಅಂದ್ರೆ ಇಡೀ ಕ್ರೌಡ್ ದಟ್ಸ್ ಚಾರ್ಟ್ ಗೇಬಲ್ ಅಂತ ಕಿರುತ್ತಾ ಇರುತ್ತೆ. ಅಂಡ್ ಇನ್ನೊಂದ್ಸತಿ ನೋ ಇಸ್ ನಾಟ್ ಅಂತಾನು ಕೂಡ ಚಾಂಟ್ ನ ಮಾಡ್ತಾ ಇರುತ್ತೆ. ಸೊ ಆ ಗ್ರಾಂಡೆ ಅಮೆರಿಕಾನೋ ಯಾರು ಅನ್ನೋದೇ ಈಗ ಒಂದು ದೊಡ್ಡ ಪ್ರಶ್ನೆಯಾಗಿ ನಮಗೆ ಮಂಡೇ ನೈಟ್ ರಾ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಇದಾದ್ಮೇಲೆ ನಮಗೆ ರಿಂಗ್ ಜನರಲ್ ಗಂತರ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಗಂತರ್ ಅವರು ಸೀದಾ ಬರ್ತಾರೆ, ಅನೌನ್ಸರ್ ಟೇಬಲ್ ಮೇಲ್ಗಡೆ ನಿಂತ್ಕೊಂಡು ಪೋಸ್ ನ ಕೊಡ್ತಾ ಇರ್ತಾರೆ. ಅವ್ರು ಇನ್ನೇನು ಮಾತಾಡಬೇಕು ಅಷ್ಟೊತ್ತಿಗೆ ನಮಗೆ ಜೇ ಊಸೋ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಇವತ್ತು ನಮ್ಮ ಜೇ ಊಸೋ ಅವರು ಸೆಲೆಬ್ರೇಟ್ ಮಾಡೋ ಮೂಡ್ ಅಲ್ಲಿ ಇರ್ಲಿಲ್ಲ. ಅವರು ಕ್ರೌಡ್ ಕಡೆಯಿಂದ ಸೈಲೆಂಟ್ ಆಗಿ ನಡ್ಕೊಂಡು ಬರ್ತಾರೆ. ಅದನ್ನ ನೋಡಿ ನಮ್ಮ ಗಂತರ್ ಅವರು ಕೂಡ ನಗಾಡ್ತಾ ಇರ್ತಾರೆ. ನಮ್ಮ ಗಂತರ್ ಅವರು ಕೂಡ ರಿಂಗ್ ಮೇಲ್ಗಡೆ ಹೋಗ್ತಾರೆ. ನಮ್ಮ ಜೇ ಊಸೋ ಅವರು ಕೂಡ ರಿಂಗ್ ಮೇಲ್ಗಡೆ ಬಂದು ತಾನು ಹಾಕೊಂಡಿದ್ದಂತಹ ಗ್ಲಾಸ್ ನ ತೆಗೆದುಬಿಟ್ಟು ಗಂತರ್ ಅವರ ಕೈಯಿಂದ ಮೈಕ್ ನ ಕಿತ್ಕೊಂಡು ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಗಂತರ್ ನಿನಗೆ ತಾಯಿ ಇದ್ದಾರೆ ಅಲ್ವಾ ಅಂತ ಕೇಳ್ತಾರೆ. ಅಂಡ್ ನಮ್ಮ ಗಂತರ್ ಅವರು ಕೂಡ ಹೌದು ಅಂತ ಹೇಳಿದಾಗ ನೀನು ನಿನ್ನ ತಾಯಿ ಜೊತೆ ಹೋಗಿ ಏನ್ ಮಾತಾಡ್ತೀಯಾ, ನಿನ್ನ ಮಕ್ಕಳು ಬಗ್ಗೆ ಮಾತಾಡ್ತೀಯಾ, ನಿನ್ನ ವೈಫ್ ಬಗ್ಗೆ ಮಾತಾಡ್ತೀಯಾ, ನಿನಗೆ ಗೊತ್ತಾ ನಾನು ನನ್ನ ತಾಯಿ ಜೊತೆ ಹೋಗಿ ಏನು ಮಾತಾಡಿದೆ ಅಂತ. ನನ್ನ ತಾಯಿ ಜೊತೆ ಹೋಗ್ಬಿಟ್ಟು ನಾನು ನನ್ನ ಬ್ರದರ್ ಬಗ್ಗೆ ಮಾತಾಡಿದೆ ಆ್ಯಂಡ್ ಹೇಳ್ದೆ ನನ್ನ ಬ್ರದರ್ ಎಲ್ಲಿದ್ದಾನೆ ಅಂತ. ನನ್ನ ಬ್ರದರ್ ಹಾಸ್ಪಿಟಲಲ್ಲಿ ಇದ್ದಾನೆ ಅಂತ ನಾನು ನನ್ನ ತಾಯಿ ಜೊತೆ ಮಾತಾಡಿದೆ. ಆ್ಯಂಡ್ ಆಗ ನನ್ನ ತಾಯಿ ನನ್ನನ್ನು ಕೇಳಿದ್ರು ನೀನು ಯಾಕೆ ನಿನ್ನ ಬ್ರದರ್ನ ಕಾಪಾಡಲಿಲ್ಲ ಅಂತ. ಆ್ಯಂಡ್ ಆಗ ನಾನು ಹೇಳ್ದೆ ನಾನು ಯಾಕೆ ಕಾಪಾಡಲಿಲ್ಲ ಅಂದರೆ ನನಗೆ ಗಂತರ್ನ ಕಂಡ್ರೆ ಭಯ ಅಂತ. ನಿಜವಾಗ್ಲೂ ಭಯ ಇತ್ತು, ಬಟ್ ಇನ್ಮುಂದೆ ನಾನಂತೂ ನಿನಗೆ ಎದುರೋದಿಲ್ಲ. ಯಾಕಂದರೆ ನೀನು ನನ್ನ ಬ್ರದರ್ನ ನನ್ನ ಕಣ್ಣು ಮುಂದೆನೆ ಅಟ್ಯಾಕ್ ಮಾಡಿದ್ಯಾ. ಅವನ ರಕ್ತನೆಲ್ಲ ನೀನು ನಿನ್ನ ಬಾಡಿಗೆ ಹಚ್ಕೊಂಡಿದ್ಯಾ. ಇವನ್ ಅವನ ರಕ್ತ ನನ್ನ ಕೈಯಲ್ಲೂ ಕೂಡ ಆಗಿತ್ತು. ನಾನು ನನ್ನ ತಾಯಿಯ ಬಳಿ ಹೋದೆ, ಅವನ ತಲೆಗೆ ಹೊಲಿಗೆಗಳನ್ನ ಹಾಕಿದ್ದಾರೆ ಅಂತ. ಬಟ್ ಇನ್ಮುಂದೆ ನಾನು ನಿನಗೆ ಎದುರುಕೊಳ್ಳೋದಿಲ್ಲ. ನಿಜವಾಗ್ಲೂ ನಾನು ನಿನಗೆ ಪ್ರೇ ಮಾಡ್ತೀನಿ, ದೇವರಲ್ಲಿ ಬೇಡ್ಕೋತೀನಿ. ಯಾಕಂದರೆ ನಾನು ನಿನ್ನನ್ನು ರಸ್ಸಲ್ ಮೇನಿಯಾದಲ್ಲಿ ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ನೀನು ಹೋಗಿ ನಿನ್ನ ಫ್ಯಾಮಿಲಿನ ಒಂದು ಬಾರಿ ಹಗ್ ಮಾಡ್ಕೋ. ಯಾಕಂದರೆ ರಸ್ಸಲ್ ಮೇನಿಯಾ ಆದಮೇಲೆ ನಿನಗೆ ಆ ಒಂದು ಚಾನ್ಸು ಮತ್ತೊಮ್ಮೆ ಸಿಗೋದಿಲ್ಲ. ನಾನಂತೂ ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ. ನನ್ನನ್ನು ನೀನು ಡಿಫ್ರೆಂಟ್ ಮನುಷ್ಯ ಆಗಿ ಮಾಡಿಬಿಟ್ಟಿದ್ಯಾ ಗಂತರ್ ಅಂತ ಹೇಳಿ ನಮ್ಮ ಜೇ ಊಸೋ ಅವರು ಮೈಕ್ನ ಎಸ್ತು ಅಲ್ಲಿಂದ ಹೊರಟೋಗ್ತಾರೆ. ಲಿಟ್ರಲಿ
ಇವತ್ತು ನಮ್ಮ ಜೇ ಉಸೋ ಅವರು ಡಿಫ್ರೆಂಟ್ ಲೆವೆಲ್ ಆಗಿ ನೋಡೋದಕ್ಕೆ ಸಿಕ್ಕಿದ್ರು. ಅಂಡ್ ಈ ಒಂದು ಕಾನ್ಫಿಡೆಂಟ್ ನಮ್ಮ ಜೇ ಉಸೋ ಅವರಲ್ಲಿ ಬಂದಿದ್ದು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ರೆ ಮಿಸ್ಟೀರಿಯೋ ಅವರು ಹೋಗಿ ಆಡಮ್ ಪಿಯರ್ಸ್ ಅವ್ರನ್ನ ಭೇಟಿ ಮಾಡ್ತಾರೆ. ನಮ್ಮ ಆಡಮ್ ಪಿಯರ್ಸ್ ಅವರು ರೆ ಮಿಸ್ಟೀರಿಯೋ ಅವರಿಗೆ ಹೇಳ್ತಾರೆ, ಓಕೆ ನಾನು ನಿನಗೆ ಚಾಡ್ ಗೇಬಲ್ ಅವ್ರನ್ನ ಅಪೋನೆಂಟ್ ಆಗಿ ಕೊಡ್ತೀನಿ ಅಂತ. ಬಟ್ ನಮ್ಮ ರೆ ಮಿಸ್ಟೀರಿಯೋ ಅವರು ನನಗೆ ಚಾಡ್ ಗೇಬಲ್ ಅವರು ಬೇಡ, ಬದಲಿಗೆ ನನಗೆ ಗ್ರ್ಯಾಂಡೆ ಅಮೆರಿಕಾನೋ ಅವರು ಬೇಕು, ಸೊ ನನಗೆ ಅವ್ರ ಮೇಲೆ ಮ್ಯಾಚ್ ಬೇಕು ಅಂತ ಕೇಳಿದಾಗ ನಮ್ಮ ಆಡಮ್ ಪಿಯರ್ಸ್ ಅವರು ರೆ ಮಿಸ್ಟೀರಿಯೋ ಹಾಗೆ ಗ್ರ್ಯಾಂಡೆ ಅಮೆರಿಕಾನೋ ಅವರ ನಡುವೆ ರಸಲ್ ಮೇನಿಯಾದಲ್ಲಿ ಒಂದು ಮ್ಯಾಚ್ ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡ್ತಾರೆ. ಇದಾದ್ಮೇಲೆ ನಮಗೆ ವಾರ್ ರೈಡರ್ಸ್ ಹಾಗೆ ನ್ಯೂ ಡೇ ಅವರ ನಡುವೆ ವರ್ಲ್ಡ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿತ್ತು ಅಂಡ್ ಈ ಒಂದು ಮ್ಯಾಚ್ ಡಿಸ್ಕ್ವಾಲಿಫಿಕೇಶನ್ ಇಂದ ಎಂಡ್ ಆಗುತ್ತೆ. ನಮ್ಮ ನ್ಯೂ ಡೇ ಅವರು ಈ ಒಂದು ಮ್ಯಾಚ್ ಅಲ್ಲಿ ವಾರ್ ರೈಡರ್ಸ್ ಅವ್ರನ್ನ ತಗ್ಲಾಕಿಸ್ತಾರೆ ಅಂತಾನೆ ಹೇಳ್ಬೋದು. ಎಂಡಿಂಗ್ ಅಲ್ಲಿ ನಮ್ಮ ಝೇವಿಯರ್ ವುಡ್ಸ್ ಹಾಗೆ ವಾರ್ ರೈಡರ್ಸ್ ಅವರು ಚೇರಿಗೋಸ್ಕರ ಕಿತ್ತಾಡ್ತಾ ಇರ್ತಾರೆ. ರೆಫ್ರಿ ಆ ಕಡೆ ಸೈಡ್ ನೋಡ್ತಾ ಇರ್ತಾರೆ. ಸಡನ್ ಆಗಿ ವಾರ್ ರೈಡರ್ಸ್ ಅವರು ಚೇರ್ನ ಕಿತ್ಕೊಂಡು ಝೇವಿಯರ್ ವುಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾರೆ. ಅಂಡ್ ಆ ಒಂದು ಟೈಮಲ್ಲಿ ರೆಫ್ರಿ ನೋಡಿ ಈ ಒಂದು ಮ್ಯಾಚ್ ನ ಡಿಸ್ಕ್ವಾಲಿಫಿಕೇಶನ್ ಇಂದ ಎಂಡ್ ಮಾಡ್ಬಿಡ್ತಾರೆ. ಗೆದ್ದಾದ್ಮೇಲೆ ನಮ್ಮ ವಾರ್ ರೈಡರ್ಸ್ ಅವರ ಮೇಲೆ ನ್ಯೂ ಡೇ ಅವರು ಮತ್ತೊಮ್ಮೆ ಅಟ್ಯಾಕ್ ಮಾಡ್ತಾರೆ. ಸ್ಟೀಲ್ ಚೇರ್ ಅಲ್ಲಿ ಅಟ್ಯಾಕ್ ಮಾಡಿ ಅವರ ಕತ್ತನ್ನ ಸ್ಟೀಲ್ ಚೇರಿಗೆ ಓಡಿಸ್ತಾರೆ ಅಂತಾನೆ ಹೇಳ್ಬಹುದು. ಅದಾದ್ಮೇಲೆ ಸ್ಟೀಲ್ ಚೇರ್ ಮೇಲೆ ಅವರ ಕತ್ತನ್ನ ಇಟ್ಟು ಇನ್ನೇನು ಜಂಪ್ ಮಾಡಬೇಕು ಅಂತ ಹೋಗ್ತಾ ಇರ್ತಾರೆ. ಬಟ್ ಸೆಕ್ಯೂರಿಟಿ ಗಾರ್ಡ್ಸ್ ಗಳು ಹಾಗೆ ಅಫಿಷಿಯಲ್ಸ್ ಗಳು ಬಂದು ನಮ್ಮ ನ್ಯೂ ಡೇ ಅವ್ರನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಇದಾದ್ಮೇಲೆ ನಮಗೆ ಪೆಂಟಾ ಹಾಗೆ ಡೊಮಿನಿಕ್ ಮಿಸ್ಟೀರಿಯೋ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಪೆಂಟಾ ಅವರು ವಿನ್ ಆಗ್ತಾರೆ. ಗೆದ್ದಾದ ಕೂಡಲೇ ನಮ್ಮ ಕಾರ್ಲಿಟೋ ಅವರು ಬಂದು ಪೆಂಟಾ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂಡ್ ಇಲ್ಲಿ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಹಾಗೆ ಕಾರ್ಲಿಟೋ ಅವರು ಸೇರ್ಕೊಂಡು ಪೆಂಟಾ ಅವರ ಮೇಲೆ ಅಟ್ಯಾಕ್ ಮಾಡಬೇಕಾದ್ರೆ ನಮ್ಮ ಬ್ರಾನ್ ಬ್ರೇಕರ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಬ್ರಾನ್ ಬ್ರೇಕರ್ ಅವರು ಬಂದಾಗ ನಮ್ಮ ಕಾರ್ಲಿಟೋ ಅವರು ರಿಂಗ್ ಇಂದ ಇಳಿದು ಬ್ರಾನ್ ಬ್ರೇಕರ್ ಅವರಿಗೆ ಹೊಡೆಯೋದಕ್ಕೆ ಹೋಗ್ತಾರೆ. ಬಟ್ ನಮ್ಮ ಬ್ರಾನ್ ಬ್ರೇಕರ್ ಅವರು ಹಂಗೆ ಓಡ್ತಾ ಬಂದು ಒಂದು ಸ್ಪಿಯರ್ ನ ಕನೆಕ್ಟ್ ಮಾಡ್ತಾರೆ. ಲಿಟ್ರಲಿ ಎಷ್ಟು ಸಖತ್ತಾಗಿತ್ತು ಅಂದ್ರೆ ನಾನಂತೂ ಫಿದಾ ಆಗೋದೆ. ನಮ್ಮ ಬ್ರಾನ್ ಬ್ರೇಕರ್ ಅವರು ಕಾರ್ಲಿಟೋ ಅವರಿಗೆ ಒಂದು ಸ್ಪಿಯರ್ ನ ಹಾಕಿ ರಿಂಗ್ ಮೇಲ್ಗಡೆ ಹೋಗ್ತಾರೆ. ರಿಂಗ್ ಮೇಲ್ಗಡೆ ಹೋಗಿ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವ್ರಿಗೂ ಕೂಡ ಒಂದು ಸ್ಪಿಯರ್ ನ ಕನೆಕ್ಟ್ ಮಾಡಿ, ಕಡೆದಾಗಿ ನಮ್ಮ ಪೆಂಟಾ ಅವ್ರಿಗೂ ಕೂಡ ಒಂದು ಸ್ಪಿಯರ್ ನ ಕನೆಕ್ಟ್ ಮಾಡಿ ಚಾಂಪಿಯನ್ಶಿಪ್ ನ ಇಟ್ಕೊಂಡು ಪೋಸ್ ಕೊಡಬೇಕಾದ್ರೆ ಹಿಂದೆಯಿಂದ ಬಂದು ನಮ್ಮ ಫಿನ್ ಬ್ಯಾಲರ್ ಅವರು ಬ್ರಾನ್ ಬ್ರೇಕರ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಂಡ್ ಅವರು ಆ ಒಂದು ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ಇಟ್ಕೊಂಡು ಪೋಸ್ ಕೊಡ್ತಾ ಇರ್ತಾರೆ. ಬಟ್ ಆದ್ರೂ ಕೂಡ ಹಿಂದೆಯಿಂದ ಮತ್ತೊಮ್ಮೆ ನಮ್ಮ ಬ್ರಾನ್ ಬ್ರೇಕರ್ ಅವರು ಫಿನ್ ಬ್ಯಾಲರ್ ಅವರಿಗೇನೆ ಸ್ಪಿಯರ್ ಹಾಕೋದಕ್ಕೆ ಹೋದಾಗ ನಮ್ಮ ಫಿನ್ ಬ್ಯಾಲರ್ ಅವರು ಅದರಿಂದ ತಪ್ಪಿಸ್ಕೊಂಡು ರಿಂಗ್ ನ ಲೀವ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಏನೇ ಆಗ್ಲಿ ಗೈಸ್, ಫ್ಯಾಟಲ್ 4-ವೇ ಮ್ಯಾಚ್ ನಾನಂತೂ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದ್ದೀನಿ. ನೋಡೋಣ ಈ ಒಂದು ಮ್ಯಾಚ್ ಅಲ್ಲಿ ಏನಾಗುತ್ತೆ ಅಂತ. ಇದಾದ್ಮೇಲೆ ನಮಗೆ ಶೋನ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಪಾಲ್ ಹೆಮನ್ ಅವರು ರಿಂಗ್ ಅಲ್ಲಿ ಇರ್ತಾರೆ. ಅಂಡ್ ಅವರು ತನ್ನನ್ನ ತಾನು ಇಂಟ್ರೊಡ್ಯೂಸ್ ಮಾಡ್ಕೊಂಡು ನಾನಿಲ್ಲಿ ಎಲ್ಲದನ್ನು ಕೂಡ ಕ್ಲಿಯರ್ ಮಾಡೋದಕ್ಕೆ ಬಂದಿದ್ದೀನಿ. ಇಲ್ಲಿ ನಾನು 2 ವಿಚಾರನ ಕ್ಲಿಯರ್ ಮಾಡ್ತೀನಿ. ಆ 2 ವಿಚಾರದಲ್ಲಿ ಮೊದಲನೇದು, ನಾನು ಯಾವಾಗ್ಲೂ ಕೂಡ ಲಾಯಲ್ ಆಗಿರ್ತೀನಿ ನನ್ನ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರಿಗೆ. ಅಂಡ್ ಎರಡನೇದು, ನಾನು ಯಾವಾಗ್ಲೂ ಕೂಡ ಲಾಯಲ್ ಆಗಿರ್ತೀನಿ ನನ್ನ ಬೆಸ್ಟ್ ಫ್ರೆಂಡ್ CM ಪಂಕ್ ಅವರಿಗೆ. ಸೊ ನಾನು ಇಬ್ಬರಿಗೂ ಕೂಡ ಲಾಯಲ್ ಆಗಿರ್ತೀನಿ. ಅಂಡ್ ಅದೇ ರೀತಿ ಇಬ್ಬರಿಗೂ ಕೂಡ ನಾನು ಮೋಸ ಮಾಡೋದಿಲ್ಲ. ಸೊ ಈಗ ರಸಲ್ ಮೇನಿಯಾ ಕಡೆ ಬರೋದಾದ್ರೆ, ರಸಲ್ ಮೇನಿಯಾದಲ್ಲಿ ನಾನು ಏನ್ ಮಾಡ್ತೀನಿ ಅಂತ ಈಗ ಕ್ಲಿಯರ್ ಮಾಡ್ತೀನಿ ಅಂತ ಹೇಳೋದಕ್ಕೆ ಹೋಗ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಸತ್ ಫ್ರೀಕಿನ್ ರಾಲೆನ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸತ್ ರಾಲೆನ್ಸ್ ಅವರು ಬರ್ತಾರೆ ಅಂಡ್ ಹಾಡು ಹೇಳ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಅವರು ರಿಂಗಿಗೆ ಬಂದು ಐ ಆಮ್ ಯುವರ್ ವಿಷನರಿ ರೆವಲ್ಯೂಷನರಿ ಸತ್ ಫ್ರೀಕಿನ್ ರಾಲೆನ್ಸ್ ಅಂತ ಎಲ್ಲರನ್ನು ಕೂಡ ವೆಲ್ಕಮ್ ಮಾಡ್ತಾರೆ. ಅಂಡ್ ಹೇಳ್ತಾರೆ, ಇಲ್ಲಿ ನಾನು ನನ್ನ ಬಗ್ಗೆ ಮಾತಾಡೋದಕ್ಕೆ ಬಂದಿಲ್ಲ, ಬದಲಿಗೆ ಪಾಲ್ ಹೆಮನ್ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀನಿ. ಯಾಕಂದ್ರೆ ರಸಲ್ ಮೇನಿಯಾದಲ್ಲಿ ಈಗ ಇಂಪಾರ್ಟೆಂಟ್ ಆಗಿರೋದು ಅವರೇ. ಪಾಲ್ ಹೆಮನ್, ನೀನು ಲಾಯಲ್ಟಿ ಬಗ್ಗೆ ಮಾತಾಡೋದಕ್ಕೆ ಬಂದೆ ಅಲ್ವಾ, ಅದಕ್ಕೋಸ್ಕರ ನಾನಿಲ್ಲಿ ಕೆಲವೊಂದಷ್ಟು ಪ್ರಶ್ನೆಗಳನ್ನ ನಿನಗೆ ಕೇಳೋದಕ್ಕೆ ಬಂದಿದ್ದೀನಿ. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ರಸಲ್ ಮೇನಿಯಾದಲ್ಲಿ ನೀನು ಯಾರ ಸೈಡ್ ಇರ್ತೀಯಾ ಅಂತ. ನೀನು ನಿನ್ನ ಬೆಸ್ಟ್ ಫ್ರೆಂಡ್ CM ಪಂಕ್ ಅವರ ಸೈಡ್ ಇರ್ತೀಯೋ ಅಥವಾ ನೀನು ನಿನ್ನ ದೇವರಾದಂತಹ ಟ್ರೈಬಲ್ ಚೀಫ್ ಅವರ ಸೈಡ್ ಅಲ್ಲಿ ಇರ್ತೀಯೋ? ನನಗೆ ಗೊತ್ತು ನೀನು ಈಗ ತಾನೇ ಹೇಳ್ದೆ ನೀನು ಇಬ್ಬರ ಸೈಡಲ್ಲೂ ಕೂಡ ಇರಬೇಕು ಅಂತ ಆಸೆ ಪಡ್ತಾ ಇದೀಯ ಅಂತ. ಬಟ್ ನಿಜ ಹೇಳ್ಬೇಕು ಅಂದ್ರೆ ಅದು ಯಾವಾಗ್ಲೂ ಕೂಡ ಆಗೋದಿಲ್ಲ. ನನಗೆ ಗೊತ್ತು ರೋಮನ್ ರೈನ್ಸ್ ಅವರು ನಿನಗೆ ತುಂಬಾನೇ ಹೆಲ್ಪ್ ಮಾಡಿದ್ದಾರೆ, ಅದಕ್ಕೋಸ್ಕರ ನೀನು ರೋಮನ್ ರೈನ್ಸ್ ಅವ್ರನ್ನ ಯಾವಾಗ್ಲೂ ಕೂಡ ರೆಸ್ಪೆಕ್ಟ್ ಮಾಡ್ತೀಯ ಅಂತ. ಬಟ್ ರೋಮನ್ ರೈನ್ಸ್ ನಿನ್ನನ್ನ ಯಾವತ್ತೂ ಕೂಡ ರೆಸ್ಪೆಕ್ಟ್ ಮಾಡಿಲ್ಲ, ಮಾಡೋದು ಕೂಡ ಇಲ್ಲ. ರೋಮನ್ ರೈನ್ಸ್ ನಿನ್ನನ್ನ ಬರೀ ಅವನ ಶೂನ ಪಾಲಿಶ್ ಮಾಡೋದಕ್ಕೆ ಇಟ್ಕೊಂಡಿದ್ದಾನೆ, ಅವನಿಗೆ ಬೇಕಾದಾಗ ಫ್ಲೈಟ್ ನ ಬುಕ್ ಮಾಡೋದಕ್ಕೆ ಇಟ್ಕೊಂಡಿದ್ದಾನೆ, ಆ ಒಂದು ಹೂಲಾ ಫಾಲನ ಇಟ್ಕೊಂಡು ಅವನಿಂದೆ ತಿರ್ಗೋದಕ್ಕೆ ಮಾತ್ರ ನಿನ್ನ ಇಟ್ಕೊಂಡಿದ್ದಾನೆ. ಸ್ವಲ್ಪ ಥಿಂಕ್ ಮಾಡು.
ಕಳೆದ ವರ್ಷ ರಸ್ಸಲ್ ಮೇನಿಯಾದಲ್ಲಿ ನಾನು ರೋಮನ್ ರೈನ್ಸ್ ಅವರು ಸೋಲೋದಕ್ಕೆ ಮುಖ್ಯ ಕಾರಣ ಅದೇ. ಆಗ ರೋಮನ್ ರೈನ್ಸ್ ಅವರು ನಿನ್ನನ್ನು ಕೂಡ ಬಿಟ್ಟೋದ್ರು, ಸೋಲೋ ಸಿಕೋವಾ ಜೊತೆ ನಿನ್ನನ್ನು ಕೂಡ ಬಿಟ್ಟೋದ್ರು. ಅಂಡ್ ಆಗ ಸೋಲೋ ಸಿಕೋವಾ ಹಾಗೆ ಬ್ಲಡ್ ಲೈನ್ ಸೇರ್ಕೊಂಡು ನಿನ್ನ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡಬೇಕಾದ್ರೆ ರೋಮನ್ ರೈನ್ಸ್ ಅವರು ಬರಲಿಲ್ಲ. ಎಲ್ಲರೂ ಕೂಡ ಸೇರ್ಕೊಂಡು ನಿನ್ನನ್ನ ಅನೌನ್ಸರ್ ಟೇಬಲ್ ಮೇಲೆ ಬಡ್ದಾಗ್ಲೂ ಕೂಡ ರೋಮನ್ ರೈನ್ಸ್ ಅಲ್ಲಿ ಇರಲಿಲ್ಲ. ಯಾಕಂದ್ರೆ ರೋಮನ್ ರೈನ್ಸ್ ಅವರಿಗೆ ನಿನ್ನ ಬಗ್ಗೆ ಯೋಚನೆನೇ ಇಲ್ಲ. ಅಂಡ್ ನಿನ್ನ ಅನೌನ್ಸರ್ ಟೇಬಲ್ ಮೇಲೆ ಬಡಿಸ್ಬೇಕಾದ್ರೆ ನಿನ್ನ ಬೆಸ್ಟ್ ಫ್ರೆಂಡ್ CM ಪಂಕ್ ಕೂಡ ಇರಲಿಲ್ಲ. ಯಾಕಂದ್ರೆ CM ಪಂಕ್ ಕೂಡ ನಿನ್ನ ಬೆಸ್ಟ್ ಫ್ರೆಂಡ್ ಅಂತ ಅನ್ಕೊಂಡಿಲ್ಲ, ಬದಲಿಗೆ ನೀನೇ CM ಪಂಕ್ ನ ಬೆಸ್ಟ್ ಫ್ರೆಂಡ್ ಅಂತ ಅನ್ಕೊಂಡಿದ್ಯಾ. ಯಾಕಂದ್ರೆ ತುಂಬಾ ವರ್ಷಗಳ ಹಿಂದೆ CM ಪಂಕ್ ಈ ಒಂದು ಕಂಪನಿನ ಬಿಟ್ಟು ಹೋಗ್ಬೇಕಾದ್ರೆ ಅವನು ನಿನ್ನನ್ನ ತನ್ನ ಜೊತೆಲಿ ಕರ್ಕೊಂಡು ಹೋಗ್ಲಿಲ್ಲ, ಇವನ್ ನಿನ್ನನ್ನ ಕರಿಲೇ ಇಲ್ಲ. ಇವನ್ ನೀನು ಇಲ್ಲಿ ಬಿಲ್ಡ್ ಮಾಡಿದಂತಹ ಸಾಮ್ರಾಜ್ಯನ ಅವನು ಹೊರಗಡೆ ಹೋಗಿ ಕೆಟ್ಟ ಕೆಟ್ಟ ಮಾತುಗಳನ್ನ ಆಡಿ ಹಾಳು ಮಾಡೋದಕ್ಕೆ ಶುರು ಮಾಡ್ದ. ಅವನು ವಾಪಸ್ ಬಂದಿದ್ದು ನಿನಿಗೋಸ್ಕರ ಅಲ್ಲ ಪಾಲ್ ಹಿಮೆನ್, ಬದಲಿಗೆ ಅವನಿಗೋಸ್ಕರನೇ ಮಾತ್ರ. ಅಂಡ್ ಇನ್ನ ಒಂದು ವಿಚಾರ, ಅವನು ಸರ್ವೈವರ್ ಸೀರೀಸ್ ವಾರ್ ಗೇಮ್ ಅಲ್ಲಿ ಒಳ್ಳೆ ಕೆಲಸ ಮಾಡೋದಕ್ಕೆ ನೀನ್ ಕರ್ದೆ ಅಂತ ಒಂದು ವಾರ್ ಗೇಮ್ ಮ್ಯಾಚ್ ಒಳಗಡೆ ಎಂಟ್ರಿ ಕೊಟ್ಟ ಅಲ್ವಾ. ನಿಜ ಹೇಳ್ಬೇಕು ಅಂದ್ರೆ ವಾರ್ ಗೇಮ್ ಮ್ಯಾಚ್ ಒಳಗಡೆ ಎಂಟ್ರಿ ಕೊಡೋದಕ್ಕೆ ಮೊದಲ ಆದ್ಯತೆ ಇದ್ದಿದ್ದು ನನಗ್ ಮಾತ್ರ. ನಾನು ಸುಳ್ಳು ಹೇಳ್ತಾ ಇದ್ರೆ ನೀನು ನನ್ನನ್ನ ಈಗಲೇ ಸ್ಟಾಪ್ ಮಾಡು. ನಿಜವಾಗ್ಲೂ ಸರ್ವೈವರ್ ಸೀರೀಸ್ ಅಲ್ಲಿ ವಾರ್ ಗೇಮ್ ಒಳಗಡೆ ಎಂಟ್ರಿ ಕೊಡೋದಕ್ಕೆ ಮೊದಲು ನನ್ನ ಚಾನ್ಸ್ ಇತ್ತು, ಬಟ್ ನಾನು ಅದನ್ನ ರಿಜೆಕ್ಟ್ ಮಾಡಿದೆ. ಆಗ ನೀನು ಹೋಗಿ CM ಪಂಕ್ ಅವ್ರನ್ನ ಕರ್ದೆ. CM ಪಂಕ್ ಅವರು ಬಂದು ವಾರ್ ಗೇಮ್ ಮ್ಯಾಚ್ ಒಳಗಡೆ ಕಂಪೀಟ್ ಮಾಡಿದ್ರು. ನಿಜವಾಗ್ಲೂ ಅವನು ನಿನಗೆ ಸಹಾಯ ಮಾಡೋದಿಕ್ಕೆ ಬರಲಿಲ್ಲ ಪಾಲ್ ಹಿಮೆನ್. ಅವನು ಕೂಡ ಒಂದು ಸ್ವಾರ್ಥನ ಇಟ್ಕೊಂಡು ಬಂದಿದ್ದ. CM ಪಂಕಿಗೆ ಗೊತ್ತು ನಾನು ಇವಾಗ ಏನಾದ್ರೂ ಪಾಲ್ ಹಿಮೆನ್ಗೆ ಸಹಾಯ ಮಾಡಿದ್ರೆ ಅವನ ಬಳಿ ಒಂದು ಫೇವರ್ನ ಕೇಳಬಹುದು ಅಂಡ್ ಆ ಒಂದು ಫೇವರ್ನ ಯಾವಾಗ ಬೇಕಾದ್ರೂ ಕೂಡ ಯೂಸ್ ಮಾಡ್ಕೋಬಹುದು ಅಂತ. ಅದಕ್ಕೋಸ್ಕರ ಮಾತ್ರ ಅವನು ವಾರ್ ಗೇಮ್ ಮ್ಯಾಚ್ ಒಳಗಡೆ ಎಂಟ್ರಿ ಕೊಟ್ಟಿದ್ದು. ಅವನೇನಾದ್ರೂ ನಿನ್ನ ಬೆಸ್ಟ್ ಫ್ರೆಂಡ್ ಅಂತ ಅನ್ಕೊಂಡಿದ್ದಿದ್ರೆ ಫೇವರ್ನ ಅವನು ಕೇಳ್ತಾನೆ ಇರಲಿಲ್ಲ. ಸೊ ನೈದರ್ CM ಪಂಕ್ ಹಾಗೆ ರೋಮನ್ ರೈನ್ಸ್ ಇವರಿಬ್ಬರಲ್ಲಿ ಯಾರಿಗೂ ಕೂಡ ನೀನು ಬೇಕಾಗಿಲ್ಲ. ಅಂಡ್ ನಿಜ ಹೇಳ್ಬೇಕು ಅಂದ್ರೆ ರಸ್ಸಲ್ ಮೇನಿಯಾದಲ್ಲಿ ನೀನು ಏನ್ ಮಾಡ್ತೀಯಾ ಅಂತ ನಿನಗೆ ಗೊತ್ತಿಲ್ಲ. ಅಂಡ್ ರಸ್ಸಲ್ ಮೇನಿಯಾದಲ್ಲಿ ನೀನು ತುಂಬಾನೇ ದೊಡ್ಡ ಪ್ರಾಬ್ಲಮ್ ಆಗ್ತಾ ಇದೆಯಾ. ನಿನ್ನ ಸ್ಥಿತಿ ಈಗ ತುಂಬಾನೇ ಕೆಟ್ಟದಾಗಿದೆ. ಅಂಡ್ ಈಗ ಒಳ್ಳೆ ವಿಚಾರ ಏನಪ್ಪಾ ಅಂದ್ರೆ ನೀನು ರಸ್ಸಲ್ ಮೇನಿಯಾಯಿಂದ ಹೊರಗಡೆ ಉಳಿಯೋದು. ಬಟ್ ನನಗ್ ಗೊತ್ತು ನೀನು ಆ ರೀತಿ ಮಾಡೋದಿಲ್ಲ ಅಂತ. ಯಾಕಂದ್ರೆ ನಿನಗೆ CM ಪಂಕ್ ಅವರು ಕೂಡ ಇಷ್ಟ, ರೋಮನ್ ರೈನ್ಸ್ ಅವರು ಇಷ್ಟ. ಸೊ ನೀನಾಗಿಯೇ ರಸ್ಸಲ್ ಮೇನಿಯಾಯಿಂದ ಹೊರಗಡೆ ಉಳಿಯೋದಿಲ್ಲ. ಬಟ್ ನನಗೆ ನೀನು ರಸ್ಸಲ್ ಮೇನಿಯಾದಲ್ಲಿ ಇನ್ವಾಲ್ವ್ ಆಗೋದು ಇಷ್ಟ ಇಲ್ಲ. ಯಾಕಂದ್ರೆ ನನಗೆ ನನ್ನ ರೋಮನ್ ರೈನ್ಸ್ ಹಾಗೆ CM ಪಂಕ್ ಅವರ ಪ್ರಾಬ್ಲಮ್ನ ನಾವು 3 ಜನನೇ ಹ್ಯಾಂಡಲ್ ಮಾಡ್ಕೋಬೇಕು ಅಂತ ಆಸೆ. ಇನ್ನೊಬ್ಬರ ಇನ್ವಾಲ್ವ್ಮೆಂಟ್ ನನಗೆ ಆಗೋದು ಇಷ್ಟ ಇಲ್ಲ. ಅದಕ್ಕೋಸ್ಕರ ಪಾಲ್ ಹಿಮೆನ್, ನಾನ್ ಯಾಕೆ ನಿನ್ನ ಗತಿನ ಇಲ್ಲೇ ಮುಗಿಸಿ ನಿನ್ನ ರಸ್ಸಲ್ ಮೇನಿಯಾಯಿಂದ ಹೊರಗಡೆ ಹಾಕಬಾರ್ದು. ಇದರಿಂದ ನಿನಗೇನೆ ತುಂಬಾ ಒಳ್ಳೇದಾಗುತ್ತೆ. ನೀನು ಡಿಸಿಷನ್ ನ ತುಂಬಾನೇ ಈಸಿಯಾಗಿ ಮಾಡ್ದಂಗಾಗುತ್ತೆ. ಸೊ ಇದು ಸ್ಮೂತ್ ಆಗಿ ಮುಗಿದ್ಬಿಡುತ್ತೆ ಪಾಲ್ ಹಿಮೆನ್. ನಾನೇನು ಮಾಡೋದಿಲ್ಲ, ಬದಲಿಗೆ ಇಲ್ಲೇ ನಿನ್ನ ತಲೆಗೆ ಒಂದು ಸ್ಟಂಪ್ ನ ಕನೆಕ್ಟ್ ಮಾಡ್ಬಿಡ್ತೀನಿ. ಭಯ ಪಡಬೇಡ, ನಿನ್ನನ್ನ ಕಾಪಾಡೋದಕ್ಕೆ ರೋಮನ್ ರೈನ್ಸ್ ಬರೋದಿಲ್ಲ ಅಂಡ್ ಹಾಗೆ CM ಪಂಕ್ ಅವರು ಕೂಡ ಬರೋದಿಲ್ಲ. ಯಾಕಂದ್ರೆ CM ಪಂಕ್ ಅವರು ಇಲ್ಲಿ ಫ್ರೆಂಡ್ಸ್ ನ ಮಾಡ್ಕೊಳ್ಳೋದಕ್ಕೆ ಬಂದಿಲ್ಲ, ಬದಲಿಗೆ ದುಡ್ಡನ್ನ ಮಾಡೋದಕ್ಕೆ ಬಂದಿದ್ದಾನೆ. ಇವನ್ ಅದನ್ನ ಅವನೇ ಹೇಳಿದ್ದಾನೆ. ಸೊ ಪಾಲ್ ಹಿಮೆನ್, ನೀನು ಎಷ್ಟಕ್ಕೆ ಬೆಳೆ ಬಾಳ್ತೀಯಾ ಅಂತ ಹೇಳಿ ನಮ್ಮ ಸೆತ್ ರೋಲೆನ್ಸ್ ಅವರು ಪಾಲ್ ಹಿಮೆನ್ ಅವ್ರನ್ನ ತೊಳ್ಳೋದಕ್ಕೆ ಶುರು ಮಾಡ್ಬಿಡ್ತಾರೆ. ಅವ್ರನ್ನ ತೊಳ್ತಾ ಇರ್ತಾರೆ. ಅಂಡ್ ಆಗ ನಮ್ಮ ಪಾಲ್ ಹಿಮೆನ್ ಅವರು, ನೀನು ಇನ್ನೊಮ್ಮೆ ನನ್ನ ಎಗ್ಲು ಮೇಲೆ ಕೈ ಹಾಕೋದಿಕ್ಕೆ ಹೋಗ್ಬೇಡ, ನನ್ನನ್ನ ಟಚ್ ಮಾಡೋದಕ್ಕೇನೆ ಹೋಗ್ಬೇಡ ಅಂತ ಸೆತ್ ರೋಲೆನ್ಸ್ ಅವರಿಗೆ ಹೇಳ್ಬಿಡ್ತಾರೆ. ಅಂಡ್ ಇದರಿಂದ ನಮ್ಮ ಸೆತ್ ರೋಲೆನ್ಸ್ ಅವರಿಗೆ ಇನ್ನೂ ಕೋಪ ಬಂದ್ಬಿಟ್ಟು ನಮ್ಮ ಪಾಲ್ ಹಿಮೆನ್ ಅವರ ಕೊಳ್ಪಟ್ಟಿನ ಹಿಡ್ಕೊಂಡು ಅವ್ರನ್ನ ರಿಂಗ್ ಕಾರ್ನರ್ ಗೆ ಕರ್ಕೊಂಡು ಹೋಗ್ಬಿಡ್ತಾರೆ. ಅಂಡ್ ಸಡನ್ ಆಗಿ ನಮಗೆ CM ಪಂಕ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ CM ಪಂಕ್ ಅವರು ಬರ್ತಾರೆ. ಸೆತ್ ರೋಲೆನ್ಸ್ ಹಾಗೆ CM ಪಂಕ್ ಅವರ ನಡುವೆ ನಮಗೊಂದು ಬ್ರಾಲ್ ನೋಡೋದಕ್ಕೆ ಸಿಗುತ್ತೆ. ಸ್ಟೀಲ್ ಸ್ಟೆಪ್ಪಿಗೆಲ್ಲ ನಮ್ಮ CM ಪಂಕ್ ಅವರು ಸೆತ್ ರೋಲೆನ್ಸ್ ಅವ್ರನ್ನ ಓಡಿಸಿ ಸ್ಟೀಲ್ ಸ್ಟೆಪ್ ಮೇಲೆ ಅವರ ತಲೆನ ಇಟ್ಟು ನಮ್ಮ CM ಪಂಕ್ ಅವರು ಸೆತ್ ರೋಲೆನ್ಸ್ ಅವರಿಗೆ ಒಂದು ಸ್ಟಾಂಪ್ ನ ಹಾಕೋದಕ್ಕೆ ಹೋಗ್ತಾರೆ. ಬಟ್ ನಮ್ಮ ಸೆತ್ ರೋಲೆನ್ಸ್ ಅವರು ಅದರಿಂದ ತಪ್ಪಿಸ್ಕೊಂಡು ರಿಂಗ್ ಮೇಲ್ಗಡೆ ಹೋದಾಗ, ನಮ್ಮ CM ಪಂಕ್ ಅವರು ಕೂಡ ರಿಂಗ್ ಮೇಲ್ಗಡೆ ಹೋಗೋದಕ್ಕೆ ಹೋದಾಗ ನಮ್ಮ ಸೆತ್ ರೋಲೆನ್ಸ್ ಅವರೇ CM ಪಂಕ್ ಅವರಿಗೆ ಒಂದು ಸ್ಟಾಂಪ್ ನ ಕನೆಕ್ಟ್ ಮಾಡ್ಬಿಡ್ತಾರೆ. ಅಂಡ್ ಇದನ್ನ ನೋಡಿ ನಮ್ಮ ಪಾಲ್ ಹಿಮೆನ್ ಅವರು CM ಪಂಕ್ ಅವ್ರನ್ನ ಚೆಕ್ ಮಾಡೋದಕ್ಕೆ ಹೋದಾಗ ನಮ್ಮ ಸೆತ್ ರೋಲೆನ್ಸ್ ಅವರು ಪಾಲ್ ಹಿಮೆನ್ ಅವ್ರಿಗೂ ಕೂಡ ಒಂದು ಸ್ಟಾಂಪ್ ನ ಕನೆಕ್ಟ್ ಮಾಡುವಂಗೆ ಬಂದು ಪಾಲ್ ಹಿಮೆನ್ ಅವರಿಗೆ ಹೊಡಿದಲೆ ಸೀದಾ ಗ್ರೌಂಡ್ಗೆ ಹೊಡೆದು ಬಿಡ್ತಾರೆ. ಅಂಡ್ ಇದನ್ನ ನೋಡಿ ನಮ್ಮ ಪಾಲ್ ಹಿಮೆನ್ ಅವರು ಸಿಕ್ಕಾಪಟ್ಟೆ ಶಾಕ್ ಆಗ್ಬಿಡ್ತಾರೆ. ಶಾಕ್ ಅಲ್ಲಿ ಸೆತ್ ರೋಲೆನ್ಸ್ ಅವ್ರನ್ನ ನೋಡ್ಬೇಕಾದ್ರೆ ನಮ್ಮ ಸೆತ್ ರೋಲೆನ್ಸ್ ಅವರು ಮೈಕ್ ನ ತಗೊಂಡು, ಸೊ ಪಾಲ್ ಹಿಮೆನ್,
ನಾನೀಗ ನಿನ್ನ ಪ್ರಾಣನ ಉಳಿಸಿದ್ದೀನಿ. ಸೊ ಅದಕ್ಕೋಸ್ಕರ ಈಗ ನೀನು ಕೂಡ ನನ್ನ ಒಂದು ಫೇವರ್ನ ಓನ್ ಮಾಡ್ತೀಯಾ ಅಂತ ಹೇಳ್ತಾರೆ. ಅಂಡ್ ನಮ್ಮ ಪಾಲಿಮೆನ್ ಅವರು ಸಿಕ್ಕಾಪಟ್ಟೆ ಶಾಕ್ ಅಲ್ಲಿ ಅದನ್ನ ನೋಡಿ ನಿಂತ್ಕೊಬಿಡ್ತಾರೆ. ಲಿಟ್ರಲಿ ಇವತ್ತು ನಮ್ಮ ಸೆಥ್ ಅವರು ಪಾಲಿಮೆನ್ ಅವ್ರನ್ನಂತೂ ಸಿಕ್ಕಾಪಟ್ಟೆ ಭಯ ಬೀಳಿಸ್ಬಿಟ್ಟಿರ್ತಾರೆ. ಅಂಡ್ ಈ ಒಂದು ಸೆಗ್ಮೆಂಟ್ ಮಾತ್ರ ಆಸಮ್ ಆಗಿತ್ತು. ಓವರ್ ಆಲ್ ಇವತ್ತಿನ ಮಂಡೇ ನೈಟ್ ರೋ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನಿಮ್ಗೆ ಅನಿಸ್ತು ಇವತ್ತಿನ ಮಂಡೇ ನೈಟ್ ರೋ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.